ಕುಮಾರಣ್ಣ ಸಿಎಂ ಆಗ ತನಕ ಯಾವ ಕಾರಣದಿಂದ ಜನತಾ ಪಕ್ಷ ಬಿಡಲ್ಲ. ಸಿದ್ದರಾಮಯ್ಯ ಒಳ್ಳೆ ಕೆಲಸ ಮಾಡ್ಲಿಲ್ಲ. ಎಲ್ಲಿ ಮಾಡೋದ ನಡೆಯಪ್ಪ, ಬರೀ ಸಾಪ್ರಿಗೆ ಅವ್ರಿಗೆ ಕೊಟ್ಟ, ನಮ್ಗೆ ಏನ್ ಕೊಡ್ಲಿಲ್ಲ, ಹಿಂದೂ ಜನಕ್ಕೆ ಏನ್ ಕೊಡ್ಲಿಲ್ಲ, ಬರೀ ಮುಸ್ಲಿಮ್ಸ್ಗೆ ಕೊಟ್ಟಿದ್ದು. ಕಾಂಗ್ರೆಸ್ ಅವರು ಯೋಗ್ಯತೆ ಅಂತೇಳಿ 60 ವರ್ಷದ ಈ ರಾಷ್ಟ್ರ ಹೆಂಗೆ ಕಟ್ಟಿದ್ದಾರೆ, ಎಷ್ಟು ಹಾಳು ಮಾಡಿದ್ದಾರೆ ಅಂತೇಳಿ ಅವ್ರ ಯೋಗ್ಯತೆ ಇಡೀ ರಾಷ್ಟ್ರ ಗೊತ್ತಾಗಿದೆ. ಡಿ.ಕೆ. ಶಿವಕುಮಾರ್ ಹತ್ರಕ್ಕೆ ಹೋಗಕ್ಕಾಗತ್ತಾ? ನಿಮ್ನು ಕೊಡಲ್ಲ, ನಿಮ್ನು ನುಗ್ತಾರೆ. ಈ 3 ವರ್ಷದಲ್ಲಿ 3 ರೂಪಾಯಿ ಇದ್ದು ಇವತ್ತು 30 ರೂಪಾಯಿ ಇದೆ, 30 ರೂಪಾಯಿ 300 ರೂಪಾಯಿ ಆಗಿದೆ. ಎಲ್ಲೇನೂ ಡೆವಲಪ್ಮೆಂಟ್ ಮಾಡ್ತಾ ಇಲ್ಲ. ಕಾಂಗ್ರೆಸ್ ಸರ್ಕಾರ ಇದು 60% ಸರ್ಕಾರ ಇದು. ಫಸ್ಟ್ ಇದನ್ನು ತೊಲಗಿಸ್ಬೇಕು. ಫಸ್ಟ್ ಇದನ್ನ ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಮ್ಮೊಂದಿಗೆ ಬೆಂಗಳೂರಿನ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ JDS ನ ನಾಯಕರು ಮಲ್ಲೇಶ್ ಅವರಿದ್ದಾರೆ. ಅವ್ರನ್ನ ನಾವು ಮಾತನಾಡಿಸೋಣ. ಸರ್, ಏನಿವತ್ತು ಶಕ್ತಿ ಪ್ರದರ್ಶನನ, ಏನಿವತ್ತು ಬೃಹತ್ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಬಂದಿದ್ದಾರೆ, ಬೆಳ್ಳಿ ಹಬ್ಬ, JDS ಪಕ್ಷಕ್ಕೆ 25 ವರ್ಷ ತುಂಬಿದೆ, ಏನು ಹೇಳ್ತೀರಿ ಈ ಸಂದರ್ಭದಲ್ಲಿ? ಈ ಸಂದರ್ಭದಲ್ಲಿ ಹೇಳಬೇಕು ಅಂದರೆ ಬೆಳ್ಳಿ ಹಬ್ಬನ ಈಗಾಗಲೇ ಎಲ್ಲ ಜಿಲ್ಲೆಗಳಲ್ಲಿ ಮಾಡಿದರು, ಬೆಂಗಳೂರಲ್ಲಿ ಮಾಡಬೇಕಾಗಿತ್ತು. ಇದು ಒಂಥರ ಹಬ್ಬದ ವಾತಾವರಣ. ಈ ಮಟ್ಟದಲ್ಲಿ 25 ವರ್ಷನ ನಮ್ಮ ಕರ್ನಾಟಕದಲ್ಲಿ ಈ ಜಾತ್ಯತೀತ ಪಕ್ಷನ ಉಳಿಸ್ಕೊಂಡ್ಬಂದಿರೋದು ಜಾತ್ಯತೀತ ದಳದವ್ರು ಮಾತ್ರ ಬಿಟ್ಟರೆ ಬೇರೆ ಯಾವುದೇ ಪಕ್ಷ, ಯಾರೇ ಪಕ್ಷ ಕಟ್ಟಿದ್ರು ಸಮೇತ ಆ ಪಕ್ಷನ, ಈ ಪ್ರಾದೇಶಿಕ ಪಕ್ಷನ 25 ವರ್ಷ ಯಾರೂ ನಡ್ಸೋಕ್ಕಾಗಿಲ್ಲ. ನಮ್ಮ ದೇವೇಗೌಡರು, ಕುಮಾರಣ್ಣವರು 25 ವರ್ಷ ಈ ಪಕ್ಷನ ಕಟ್ಟಿ ಬೆಳೆಸಿ ಈ ಮಟ್ಟಕ್ಕೆ ಇವತ್ತು ಇಷ್ಟೊಂದು ಲಕ್ಷಾಂತರ ಜನ ಕಾರ್ಯಕರ್ತನ ಹುಟ್ಟಾಕೊಂಡಿದ್ದಾರೆ ಅಂದರೆ ಅವರು ಈ ಬೆಳ್ಳಿ ಹಬ್ಬನ ಇನ್ನೂ ದೊಡ್ಡ ಮಟ್ಟದಲ್ಲಿ, ಇನ್ನೂ ದೊಡ್ಡ ಎಲ್ಲ ನಮ್ಮಂಥ ಕಾರ್ಯಕರ್ತರೆಲ್ಲ ರೆಡಿ ಇದ್ದೀವಿ. ಅವ್ರ ಹಬ್ಬ ಇನ್ನೂ ಸಕ್ಸಸ್ ಆಗಲಿ, ದೊಡ್ಡ ಯಶಸ್ಸು ಕಾಣಲಿ ಅಂಥೇಳಿ ಈ ನಮ್ಮ ದಾಸರಳ್ಳಿ ವಾರ್ಡು, ದಾಸರಳ್ಳಿ ಕ್ಷೇತ್ರದಿಂದ ಮಲ್ಲೇಶ್ ಗೌಡರು ಮತ್ತು ತಂಡದವರೆಲ್ಲ ಬಂದಿದ್ದೀವಿ. ಈ ಬೆಳ್ಳಿ ಹಬ್ಬ ಸಕ್ಸಸ್ಫುಲ್ ಆಗಲಿ ಅಂಥೇಳಿ ಆಶಿಸ್ತಾ, ಕುಮಾರಣ್ಣವ್ರಿಗೆ ಮತ್ತು ದೇವೇಗೌಡರಿಗೆ ದೇವರು ಇನ್ನೂ ಶಕ್ತಿ ಕೊಡಲಿ ಅಂತೇಳಿ ನಾನೊಬ್ಬ ಸಣ್ಣ ಕಾರ್ಯಕರ್ತನಾಗಿ ಹೇಳ್ತಾ ಇದ್ದೀನಿ. ಅವ್ರ ಜೊತೆ ಇನ್ನಷ್ಟು ಲಕ್ಷಾಂತರ ಕೋಟ್ಯಾಂತರ ಕಾರ್ಯಕರ್ತರು ಅವ್ರ ಜೊತೆ ಆಗಲಿ ಅಂತೇಳಿ ಕೇಳ್ಕೊತಾ ಇದ್ದೀನಿ ಸರ್. ಓಕೆ, JDS ಪಕ್ಷಕ್ಕೆ 25 ವರ್ಷ ತುಂಬಿದೆ. ಏನಾದರೂ ಬದಲಾವಣೆಗಳು ಮಾಡ್ಕೊಳ್ಬೇಕಾ JDS ಪಕ್ಷದಲ್ಲಿ? ಪಕ್ಷವನ್ನು ಇನ್ನೂ ಹೆಚ್ಚಾಗಿ ಬೆಳೆಸಬೇಕು ಅನ್ನೋ ನಿಟ್ಟಿನಲ್ಲಿ ಏನಾದರೂ ಸಣ್ಣ ಪುಟ್ಟ ಬದಲಾವಣೆಗಳು ಬೇಕಾ, ಬಯಸ್ತಿದ್ದೀರಾ? ಖಂಡಿತ ಬದಲಾವಣೆಗಳು ಬೇಕು. ಇಲ್ಲಿ ನಮ್ಮ JDS ಪಕ್ಷದಲ್ಲಿ ಎಲ್ಲ ಇದೊಂಥರ ಫ್ಯಾಕ್ಟ್ರಿ ಆಗೋಗ್ಬಿಟ್ಟಿದೆ. ನಮ್ಮ ಫ್ಯಾಕ್ಟ್ರಿನಲ್ಲಿ ಟ್ರೈನಿಂಗ್ ತೊಗೊಂಡ್ಬಿಟ್ಟು ಬೇರೆ ಕಡೆ ಹೋಗ್ಬಿಟ್ಟು ಅಲ್ಲೋಗ್ಬಿಟ್ಟು ಆಪ್ರೇಟ್ರ್ ಆಗ್ತಾಯಿದ್ದಾರೆ. ಇಲ್ಲೇ ಫ್ಯಾಕ್ಟ್ರಿ ಟ್ರೈನೀಸು ಇಲ್ಲೇ ಆಪ್ರೇಟ್ರ್ ಆಗೋ ಥರ ನಮ್ಮ ಮುಂದಿನ ಏನು ನಾಯಕರುಗಳಿದ್ದಾರೆ, ಆ ನಾಯಕರುಗಳು ಆ ಫ್ಯಾಕ್ಟ್ರಿ ಟ್ರೈನಿಂಗನ್ನು ಏನು ಬೆಳೆಸ್ಬಿಟ್ಟು ಆಪ್ರೇಟ್ರ್ ಮಾಡಿಕೊಂಡು ಯುವಕರನ್ನ ಬೆಳೆಸ್ಕೊಂಡು ಯಾರೂ ನಮ್ಮ ಸಂಘದಿಂದ, ನಮ್ಮ ಪಕ್ಷದಿಂದ ಆಚೆ ಹೋಗದಿರೋ ರೀತಿ ನಡೆಸ್ಕೊಂಡು ಹೋಗಬೇಕು ಅನ್ನೋದೇಳಿ ನಮ್ಮ ಸಂಘದ ನಮ್ಮ ಪಕ್ಷದ ಹಿರಿಯವರಲ್ಲಿ ನಾನು ಕೇಳ್ಕೊಳ್ಳೋದು ಒಂದೇ ಒಂದು ಮನವಿ, ಯಾವುದೇ ಕಾರಣಕ್ಕೂ ಬೆಳೆಸ್ಬಿಟ್ಟು ಬಿಟ್ಕೊಡ್ಬೇಡಿ. ಅವರನ್ನು ಬೆಳೆಸ್ಬಿಟ್ಟು ನಮ್ಮಲ್ಲೇ ಬೆಳೆಯೋಕ್ಕೆ ಥರ ಏನು ಬೇಕೋ ಅದನ್ನು ಮಾಡಿಕೊಡಿ. ಖಂಡಿತ ನಿಮ್ಮ ಜೊತೆ ಎಲ್ಲರೂ ಇರ್ತಾರೆ. ಯಾರು ಯಾವುದೇ ಕಾರಣಕ್ಕೂ ಬಿಟ್ಟು ಹೋಗದಿರೋ ರೀತಿ ಅವ್ರನ್ನ ಕರೆದು ಮನವೊಲಿಸಿ ಏನು ಮಾಡಬೇಕು ಅದನ್ನು ಒಂದು ಕಾರ್ಯಕ್ರಮ ರೂಪಿಸಿ ಅಂತ ಹೇಳ್ತೀನಿ ನಾನು. ಓಕೆ, JDS ಪಕ್ಷದಲ್ಲಿ ಅಸ್ತಿತ್ವನೇ ಇಲ್ಲ, ಒಗ್ಗಟ್ಟೇ ಇಲ್ಲ, JDS ಪಕ್ಷನೇ ಇಲ್ಲ ಅಂತೇಳಿ ಟೀಕೆ ಟಿಪ್ಪಣಿ ಮಾಡ್ತಾ ಇದ್ರು ಕಾಂಗ್ರೆಸ್ನವರು. ಅವ್ರಿಗೆ ಇವತ್ತು ಉತ್ತರ ಕೊಡ್ತೀರಾ ಏನು? ಖಂಡಿತ ಇವತ್ತೇನು ಉತ್ತರ, ಆಲ್ರೆಡಿ ಉತ್ತರ ಎಲ್ಲ ಬೆಳ್ಳಿ ಹಬ್ಬದಲ್ಲೂ ಕೊಟ್ಟಿದ್ದಾರೆ. ಇವತ್ತು ಕೊನೆ ಉತ್ತರ ಅವರಿಗೆ. ಖಂಡಿತ JDS ಇದೆ, JDS ಎಲ್ಲೂ ಹೋಗಲ್ಲ. ಕುಮಾರಣ್ಣ, ನಿಖಿಲ್ ಕುಮಾರಸ್ವಾಮಿ ಅವರು ಎಲ್ಲಿವರೆಗೂ ಇರ್ತಾರೋ ಅಲ್ಲಿವರೆಗೂ JDS ಖಂಡಿತ ಇರುತ್ತೆ. ಕಾಂಗ್ರೆಸ್ ಪಕ್ಷದವ್ರು ಯಾರೂ ಎಲ್ಲೂ ಅವರೇನು JDS ಪಕ್ಷದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಖಂಡಿತ JDS ಪಕ್ಷ ಖಂಡಿತ ಇರುತ್ತೆ. ಮುಂದೆ ಹಾಗಾದರೆ 28ಕ್ಕೆ ಮುಖ್ಯಮಂತ್ರಿ ಮಾಡ್ತೀರಾ ಕುಮಾರಣ್ಣನ? ನಮ್ಮ ಆಸೆ ಇದೆ, ಜನಗಳ ಆಸೆನೂ ಇದೆ. ಕುಮಾರಣ್ಣ ಚೀಫ್ ಮಿನಿಸ್ಟರ್ ಆಗಬೇಕು ಅನ್ನೋದು ಎಲ್ಲರ ಆಸೆನೂ ಇದೆ. ಖಂಡಿತ ಹಾಗೆ ಆಗ್ತಾರೆ. ಆಸೆ ಈಡೇರುತ್ತಾ? ಈಡೇರಬೇಕು ಅಂತ ನಮ್ಮ ಭಾವನೆ, ಈಡೇರಲೇಬೇಕು. ಅದಕ್ಕೆಲ್ಲ ಸಹಕಾರ ಮಾಡಬೇಕು. ಓಕೆ ಯಜಮಾನ್ರೆ, ಹೇಳಿ. ನಮಗೆ ಕುಮಾರಣ್ಣ ಸಿಎಂ ಆಗ ತನಕ ಯಾವ ಕಾರಣದಿಂದ ಜನತಾ ಪಕ್ಷ ಬಿಡಲ್ಲ. ಯಾಕೆ CM ಆಗಬೇಕು ಕುಮಾರಣ್ಣ? ಒಳ್ಳೆ ಕೆಲಸ ಮಾಡ್ತಾರೆ, ಬಡವ್ರಿಗೋಸ್ಕರ. ಏನು ಒಳ್ಳೆ ಕೆಲಸ ಮಾಡಿದ್ದಾರೆ? ರೈತರಿಗೆ ಸಾಲ ಮನ್ನಾ ಮಾಡಿದ್ರು, ಬಡವರಿಗೆ ನಿವಾಸ ಮಾಡಿದ್ರು, ಪ್ರತಿಯೊಬ್ಬ ವರ್ಕರ್ಗೂ ಇದು ಮಾಡಿದ್ರು. ಎಲ್ಲ ವ್ಯವಸ್ಥೆ ಮಾಡೋದ್ರಿಂದ ಕುಮಾರಣ್ಣ ಬಂದೇ ಬರ್ಬೇಕು. ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಒಳ್ಳೆ ಕೆಲಸ ಮಾಡಲಿಲ್ಲ. ಎಲ್ಲಿ ಮಾಡೋದ ನಡೆಯಪ್ಪ, ಬರೀ ಸಾಪ್ರಿಗೆ ಅವ್ರಿಗೆ ಕೊಟ್ಟ, ನಮ್ಗೆ ಏನು ಕೊಡಲಿಲ್ಲ, ಹಿಂದೂ ಜನಕ್ಕೆ ಏನು ಕೊಡಲಿಲ್ಲ, ಬರೀ ಮುಸ್ಲಿಮ್ಸ್ಗೆ ಕೊಟ್ಟಿದ್ದು. ಅವ್ರಿಗೆ ಮದುವೆ 50,000, ಮನೆ ಕಟ್ಟೋರ್ಗಿದು
ಅದು ಬರೀ ಮುಸ್ಲಿಮ್ಸ್ಗೆ. ಯಾಕೆಂದ್ರೆ ಅವನ ವೋಟ್ ತಗೊಳ್ಳೋಕೆ, ಓಟ್ಗಾಗಿ ಅವರು ಒಂದು ಜನಾಂಗವನ್ನ ತುಷ್ಟೀಕರಿಸ್ತಾ ಇದ್ದಾರೆ. ಓಟ್ಗೋಸ್ಕರ ಅವರು ಲಾಭ ಮಾಡ್ಕೊ ಪ್ರಯತ್ನ ಪಡ್ತಾ ಇದ್ದಾರೆ. ಇದರಿಂದ ಅವರು ಭಾಳ ದಿನ ಭಯಲ್ಲ, ಇಡೀ ಜನಕ್ಕೆ ಗೊತ್ತಾಗ್ಬಿಡ್ತದೆ ಕಾಂಗ್ರೆಸ್ ಅವ್ರ ಯೋಗ್ಯತೆ ಅಂತೇಳಿ. 60 ವರ್ಷದ ಈ ರಾಷ್ಟ್ರ ಹೆಂಗೆ ಕಟ್ಟಿದ್ದಾರೆ, ಎಷ್ಟು ಹಾಳು ಮಾಡಿದ್ದಾರೆ ಅಂತೇಳಿ ಅವ್ರ ಯೋಗ್ಯತೆ ಇಡೀ ರಾಷ್ಟ್ರಕ್ಕೆ ಗೊತ್ತಾಗಿದೆ. ಪ್ರತಿಯೊಬ್ಬ ಈ ಯುವಕರಿಗೆ ಗೊತ್ತಾಗ್ತದೆ. ಯುವಕರು ಅರ್ಥ ಮಾಡ್ಕೊಂಡ್ರು ಆ ಕಾಂಗ್ರೆಸ್ ಮೂಲಕ ಮಾಡ್ತಾ ಇದ್ರೆ ಕೇಳಿ. ಓಕೆ, 2028ಕ್ಕೆ DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರಂತೆ ಅನ್ನೋ ಒಂದು ಮಾತುಗಳು ಹರಿದಾಡ್ತಾ ಇದೆ. ಅವ್ರ ಪಕ್ಷ ಬಿಟ್ಟು ನಮಗೆ ಸಂಬಂಧಪಟ್ಟಿದ್ದಲ್ಲ. ಬಟ್ ನಾವು 28ಕ್ಕೆ ನಮ್ಮ DK ಕುಮಾರಸ್ವಾಮಿ ಅವ್ರನ್ನ ಮುಖ್ಯಮಂತ್ರಿ ಮಾಡಕ್ಕೆ ನಾವು ಹೊರಟಿದ್ದೀವಿ. ಓಕೆ, ಯಾಕೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ಬೇಕು? ಅವರ ಆತ್ಮೀಯ ಭಾವನೆ, ಜನಗಳ ಒಂದು ಪ್ರೀತಿ ವಿಶ್ವಾಸ, ಒಂದು ಮೌಲ್ಯಗಳು, ಅವರಿರ್ತಕ್ಕಂಥ ಮೌಲ್ಯಗಳು, ರಾಜಾಡಳಿತ ಮೌಲ್ಯಗಳು ಎಲ್ಲರೂ ಪ್ರೀತಿಸುವಂತು. ಎಲ್ಲ ಪಕ್ಷದವರು ಗೆದ್ದ ಮೇಲೆ ಮುಖ್ಯಮಂತ್ರಿ ಎಲ್ಲರೂ ಒಂದು ಪಕ್ಷ ಮುಖ್ಯಮಂತ್ರಿ ಅಲ್ಲ, ಆ ಭಾವನೆ ನಮ್ಮ ಕುಮಾರಸ್ವಾಮಿ ಹತ್ರ ಇರ್ತದೆ. ಆದ್ದರಿಂದ ಒಂದು ಯೋಜನೆ ಇರ್ಬೋದು, ನಾಲೆ ಇರ್ಬೋದು, ಪ್ರತಿ ಒಂದು ನೀರಾವರಿ ಸೌಲಭ್ಯ ಇರ್ಬೋದು, ಜನರಿಗೆ ಮಾಡ್ತಕ್ಕಂಥ ಸೌಲಭ್ಯಗಳು ಅವ್ರು ಮಾಡಿಕೊಡ್ತಾ ಇದ್ದಾರೆ. ಅದು ಜನಗಳು ಪ್ರೀತಿಸ್ತಾರೆ, ಜನಗಳನ್ನ ಅಪ್ಪಿಸ್ಕೊತಾರೆ. ಅವ್ರು ಬಡವರು ಆದ್ದಾರೆ. ಸರ್ ಹೇಳಿ, ತುಂಬಾ ಉತ್ಸುಕದಿಂದ ಬಂದಿದ್ದೀರಿ, 25 ವರ್ಷ ಪೂರೈಸಿದಿರಿ JDS ಪಕ್ಷಕ್ಕೆ. ಪೂರೈಸಿದ್ವಿ ಸರ್, 25 ವರ್ಷ JDS ಪೂರೈಸಿದ್ವಿ. ಯಾಕೆ ಪೂರೈಸಿದ್ದೀವಿ ಅಂದರೆ, ಯಾರು ಹೆಣ್ಣು ಮಕ್ಕಳಿಂದ ಗಂಡು ಮಕ್ಕಳಿಂದ ಕಣ್ಣೀರು ಹಾಕ್ತಾರೋ ಅಂಥವ್ರನ್ನ ಸ್ಥಳದಲ್ಲೇ ಕಣ್ಣೀರು ಒರೆಸಿ ಅವಾಗಲೇ ಅವ್ರಿಗೆ ಏನು ಒಂದು ಒಳ್ಳೇದಾಗಬೇಕು, ಯಾವ ಥರ ಇರಬೇಕು ಸ್ಪಂದಿಸ್ತಾರೆ. ಕುಮಾರಣ್ಣವ್ರು ಸ್ಪಂದಿಸಂಗೆ ಯಾವ ಮುಖ್ಯಮಂತ್ರಿ ಸ್ಪಂದಿಸಲ್ಲ. ನೀವೇ ನೋಡಿದ್ದೀರಿ. ಇವ್ರ ಹತ್ರಕ್ಕೆ ಹೋದ್ರೆ ಸಿದ್ದರಾಮಯ್ಯರ ಹತ್ರಕ್ಕೆ ಹೋದರೆ ನಡೆಯೋ ಅಂತಾರೆ. ಇದೇ ಕುಮಾರಣ್ಣ ಕೂರಿಸ್ಕೊಂಡು ಪಕ್ಕದಲ್ಲಿ ಕೂತ್ಕೊಂಡು ನಿನ್ನ ಕಷ್ಟ ಏನೋ ನೆನ್ನೆನೂ ನೋಡಿದ್ದೀರಾ. ಯಾರಿಗೆ ಹುಷಾರಿಲ್ಲ, ಹುಷಾರಿಲ್ಲ, ಆ ಗಂಟೆಲೆ ಮನೆ ಲೀಗ್ಸ್ ಹಾಕ್ಸ್ಕೊಡ್ತೀನಿ, ನೀವು ಚಿಂತೆ ಮಾಡಬೇಡಿ ಅಂತೇಳಿ ಕಣ್ಣೊಡ್ಸೋರು ಕುಮಾರಸ್ವಾಮಿ ಅವರು ಒಬ್ಬರು ಬಿಟ್ಟರೆ ಇನ್ಯಾರ ಕೈಲೂ ಮಾಡೋಕ್ಕಾಗಲ್ಲ. ಇನ್ಯಾರ ಕೈಲೂ ಆಗಲ್ಲ ಮಾಡೋಕ್ಕೆ. ಕುಮಾರಣ್ಣನೇ CM ಆಗಬೇಕು. ಆಮೇಲೆ ಬಡವ್ರ ಕಷ್ಟ ಒತ್ಕೊಂಡಿರೋದೇ ಕುಮಾರಣ್ಣ. ಎಷ್ಟೇ ಸಾಲ ಮಾಡಿರಲಿ ಮಾಡಿಬಿಟ್ಟಿರ್ತಾರೆ ಜನ ರೈತರಿಗೋಸ್ಕರ. ಅವ್ರ ಮನೆ ಬಾಗಿಲಿಗೆ ಹೋಗಿ ಅವ್ರ ಕೈಲಾದಷ್ಟು ಒಂದು ಕವರ್ಗೆ ಹಾಕಾರ ಕೊಟ್ಟರೆ. ಸಿದ್ದರಾಮಯ್ಯ ಎಲ್ಲಿ ಕೊಟ್ಟವ್ರೆ? DK ಶಿವಕುಮಾರ್ ಎಲ್ಲಿ ಕೊಟ್ಟರೆ? DK ಶಿವಕುಮಾರ್ ಹತ್ರಕ್ಕೆ ಹೋಗಕ್ಕಾಗತ್ತಾ? ನಿಮ್ಮನ್ನು ಕೊಡಲ್ಲ, ನಿಮ್ಮನ್ನು ನುಗ್ತಾರೆ. ಪ್ರೆಸ್ ಸರ್ ಬರಬೇಡಿ ಅಂತ. ಕಾಂಗ್ರೆಸ್ನಲ್ಲಿ DK ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು ಯಾರಿಗೆ ಅನುಕೂಲ ಮಾಡಲೇ ಇಲ್ವಾ? ಮಾಡಿ ಅಂದ್ರೆ ಹೇಳ್ಸಿ ನೋಡೋಣ. ಫ್ರೀ ಇಲ್ಲಿ ಇವತ್ತು ನಮ್ಮ ಏರಿಯಾದಲ್ಲಿ ಮತ್ತೆ ಹೇಗೆ ಅಧಿಕಾರವನ್ನ ಹಿಡಿದ್ರು ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಹೇಗಾದ್ರು? 2000 ಹೆಣ್ಮಕ್ಳನ್ನ ಮನವೊಲಿಸ್ಬಿಟ್ರು. 2000 ಕೊಡೋದು ಇವತ್ತು ಇಡೀ ಹೆಣ್ಮಕ್ಳು ತಿರಸ್ಕರಿಸ್ತಾರೆ. 2000 ಬೇಡ, ಬಸ್ಸು ಫ್ರೀ ಬೇಡ, ಎಲ್ಲ ಗಂಡಸರುಗಳೆಲ್ಲ ಹಾಳಾಗ್ಬಿಟ್ಟಿದ್ವಿ, ಹೆಂಗಸರು ಹಾಳಾಗ್ಬಿಟ್ಟಿದ್ವಿ ಅಂತ ಹೆಂಗಸ್ರ ಮೇಲೆ ಹಾಕ್ಬಿಟ್ರು. 2,000 ತಗೊಂಡು ಹೆಂಗಸರು ಹಾಳಾಗೋದ್ರು ಅಂತವ. ಮಹಿಳೆಯರಿಗೆ ಕೂಡ 2,000 ಯಾರ್ದು ಯಜಮಾನ್ರೆ? ನಮ್ದು ಟ್ಯಾಕ್ಸ್ ಕಟ್ತಾ ಹೋದ್ರೆ, ಇವತ್ತು ಟ್ಯಾಕ್ಸ್ ಕಟ್ತಾ ಹೋದ್ರೆ ನಮಗೆ ನೋಟಿಸ್ ಕೊಡ್ತಾರೆ. ಪ್ರತಿಯೊಂದು ಟ್ಯಾಕ್ಸ್ ಕಟ್ಬೇಕು. ಅವ್ರು ಎಷ್ಟೇ ಜಾಸ್ತಿ ಮಾಡಿದ್ರು ನಾವು ಕಟ್ಟಲೇಬೇಕು. ಸರ್, ಇವಾಗ ಯಾರು ಫ್ರೀ ಕೊಡ್ತಾ ಇದ್ದಾರಲ್ಲ ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ಅವರು, ಅವ್ರಿಗೆ ಕೈ ಎತ್ತು ಮುಗಿಬೇಕು. ಅವ್ರ ಜೋಬಿಂದ 1 ರೂಪಾಯಿ ತೆಗೆದು ಕೊಡ್ತಾ ಇಲ್ಲ. ಎಲ್ಲ ನಮ್ಮಂಥ ಬಡವ ಬಗ್ಗರುಗಳಿಂದ, ಇಂಡಸ್ಟ್ರಿಯಲಿಸ್ಟಿಂದ, ಕಾರ್ಮಿಕರಿಂದ, ನಿಮ್ಮಂಥ ಪ್ರೆಸ್ ಅವರಿಂದ ಎಲ್ಲರ ಹತ್ರ ಇಂಡಿ ಪ್ರತಿ ಈ 3 ವರ್ಷದಲ್ಲಿ ಏನು 3 ರೂಪಾಯಿ ಇದ್ದಿದ್ದು ಇವತ್ತು 30 ರೂಪಾಯಿ ಆಗಿದೆ, 30 ರೂಪಾಯಿ ಇದು 300 ರೂಪಾಯಿ ಆಗಿದೆ. ಯಾರು ಅವ್ರ ಜಾಬಿಗೆ ತೆಗೆದು ಇನ್ನೊಬ್ರ ಜಾಬಿಗೆ ಕೊಡ್ತಾ ಇದ್ದಾರೆ. ಅವರು ಗಂಡಸ್ರ ಜಾಬಿಂದ ತೆಗೆದು ಹೆಂಗಸ್ರ ಜಾಬಿಗೆ ಕೊಡೋ ದುಡ್ಡನ್ನು ಫ್ರೀ ಅಂತ ಮಾಡಿಕೊಂಡು ಓಟ್ ಹಾಕಿಸ್ಕೊಳ್ಳೋಕ್ಕೋಸ್ಕರ ಮಾಡಿದ್ದಾರೆ. ಬಿಟ್ಟರೆ ಅವ್ರು ಯಾವುದೇ ನೀವು ಎಲ್ಲಿ ಬೆಂಗಳೂರಲ್ಲಿ ಡೆವಲಪ್ಮೆಂಟ್ ಆಗಿದೆ, ಎಲ್ಲಿ ಇಡೀ ಕರ್ನಾಟಕದಲ್ಲಿ ಡೆವಲಪ್ಮೆಂಟ್ ಆಗಿದೆ, ಎಲ್ಲಿ ರೋಡ್ ಹಾಕಿದ್ದಾರೆ, ಎಲ್ಲಿ ಟಾರ್ ಹಾಕಿದ್ದಾರೆ, ಎಲ್ಲಿ ಲೈಟ್ ಕೊಟ್ಟಿದ್ದಾರೆ, ನೀರು ಕೊಟ್ಟಿದ್ದಾರೆ, ಎಲ್ಲೇನೂ ಡೆವಲಪ್ಮೆಂಟ್ ಮಾಡ್ತಾ ಇಲ್ಲ. ಬರೀ ಫ್ರೀ ಕೊಟ್ಕೊಂಡು ನೆಕ್ಸ್ಟು ಮುಂದೆ ಬರುವಂಥ ಎಲೆಕ್ಷನ್ಗೆ ಫ್ರೀನ ಇನ್ನೇನು ಕೊಡ್ಬೋದು ಅಂತ ಯೋಚನೆ ಮಾಡ್ಕೊಂಡಿದ್ದಾರೆ ಹೊರತು ಅವರು ಫ್ರೀ ಇನ್ಮೇಲೆ ವರ್ಕೌಟ್ ಆಗಲ್ಲ. ಅವ್ರು ಇನ್ಮೇಲೆ ಯಾವುದೇ ಕಾರಣಕ್ಕೂ ವರ್ಕೌಟ್ ಆಗಲ್ಲ. ಅವ್ರು ಫ್ರೀನ ಎಲ್ಲ ಅನುಭವಿಸ್ಬಿಟ್ಟಿದ್ದಾರೆ, ಸಾಕಾಗ್ಬಿಟ್ಟಿದೆ ಅಂತೇಳಿ ಜನಗಳಿಗೆ ಬದಲಾವಣೆ ಬೇಕು, ಫ್ರೀ ಬೇಡ ಡೆವಲಪ್ಮೆಂಟ್ ಬೇಕು ಅಂತ ಜನ ಕಾಯ್ತಾ ಇದ್ದಾರೆ. ದಯವಿಟ್ಟು ನಮ್ಮ ಟ್ಯಾಕ್ಸ್ ತಗೊಂಡು ನಮಗೆ ಕೊಡೋದನ್ನು ನಿಲ್ಲಿಸಿ ಜನಗಳ ಹತ್ರ ಡೈರೆಕ್ಟಾಗಿ ಹೋದರೆ ಅವ್ರದ್ದೇನು ಅಂತ ಗೊತ್ತಾಗುತ್ತೆ. ಹಾಗೆ ಇನ್ನೊಂದು ವಿಚಾರ ಹೇಳ್ಬೇಕಂದ್ರೆ, ನಿಮ್ಮ ಏನು ಮೀಡಿಯಾದವ್ರು ಇದ್ದೀರಾ, ದಯವಿಟ್ಟು ನಿಮ್ಮ ಮೀಡಿಯಾದಲ್ಲಿ ನಾವು ಕೈ ಮುಗಿದು ಕೇಳ್ಕೊಳ್ಳೋದೇನಪ್ಪ ಅಂದರೆ, ಮುಂದೆ ಇವತ್ತೇನು ಇಲ್ಲಿ ಜನಸಾಗರ ನೋಡಿದ್ದೀರಾ, ಮುಂದಿನ ಎಲೆಕ್ಷನ್ವರೆಗೂ ನೀವು ಕುಮಾರಣ್ಣವ್ರಿಗೆ ಇದೇ ರೀತಿ ನೀವುಗಳು ಸಹಕಾರ ಮಾಡಬೇಕು ಅಂತೇಳಿ ನಾವು ಕೇಳ್ಕೊತಾ ಇದ್ದೀವಿ. ನಿಮ್ಮ ಸಹಕಾರ ಇದ್ದರೆ ಕುಮಾರಣ್ಣ ಚೀಫ್ ಮಿನಿಸ್ಟರ್ ಆಗೋ ಕಾರಣ. ನಿಮ್ಮ ಮೀಡಿಯಾದವರು ದಯವಿಟ್ಟು ಸಹಕಾರ ಕೊಡಿ ಅಂತ ಕೇಳ್ಕೊತಾನೆ. ನೀವು 60% ಸರ್ಕಾರ ಇದು ಕಾಂಗ್ರೆಸ್ ಸರ್ಕಾರ, ಇದು 60% ಸರ್ಕಾರ. ಇದು ಫಸ್ಟ್ ಇದನ್ನು ತೊಲಗಿಸಬೇಕು. ಫಸ್ಟ್ ಇದನ್ನು ಈ ಕಾಂಗ್ರೆಸ್ಸನ್ನು ತೊಲಗಿಸಿ ಮತ್ತು JDS ಅನ್ನು ಬೆಳೆಸಿ. ಇದು ನಮ್ಮ ಕುಮಾರಣ್ಣವರ ಒಂದು ಬೇಡಿಕೆ. ದಯವಿಟ್ಟು ಕುಮಾರಣ್ಣವರಿಗೆ ಬೆಂಬಲ ಕೊಡಬೇಕು ಅಂತ ಬೆಂಗಳೂರಿಗೆ ದಯವಿಟ್ಟು ಕೇಳಿಕೊಳ್ತಾ ಇದ್ದೀನಿ ಕಳಕಳಿಯಿಂದ. ಓಕೆ, ಇದಿಷ್ಟು JDSನ ಬೃಹತ್ತು ಸಮಾವೇಶಕ್ಕೆ ಬಂದಂತಹ ಕಾರ್ಯಕರ್ತರ ಅಭಿಮಾನಿಗಳ, ಕುಮಾರಸ್ವಾಮಿ ಅವರ ಅಭಿಮಾನಿಗಳ ಮನದಾಳದ ಮಾತುಗಳು. ಮುಂದಿನ ಮುಖ್ಯಮಂತ್ರಿ 2028ಕ್ಕೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರೇ ಆಗಬೇಕನ್ನುವಂತಹ ಆಶೆಯನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಕೀರ್ತಿ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು.
ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.